ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೀರ್ತಿ ಭಾಗ್ಯ ಮುಖಾಮುಖಿ ಆಗಿದ್ದಾರೆ. ಲಕ್ಷ್ಮಿಯ ಪರಿಸ್ಥಿತಿ ಏನಾಗಿದೆ, ಕೀರ್ತಿ ಏನು ಮಾಡಿಬಿಟ್ಲು, ಲಕ್ಷ್ಮಿಗೆ ಏನಾಯಿತು, ಎದೇಳದೆ ಅಲ್ವಾ, ಕೋಮಾ ಸ್ಟೇಜ್ಗೆ ಹೋಗ್ಬಿಟ್ಲ. ಲಕ್ಷ್ಮಿನ ಉಳಿಸ್ಕೊಳ್ಳೋಕೆ ವೈಷ್ಣವ್ ಮಾಡೋಕ್ಕೆ ಹೊರಟಿರುವುದೇನು, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಭಾಗ್ಯ ವೈಷ್ಣವ್ ಜೊತೆ ಆ ಒಂದು ವಾರ್ಡ್ಗೆ ಬರ್ತಾರೆ. ಲಕ್ಷ್ಮಿ ಪ್ರಜ್ಞೆ ಇಲ್ಲದೆ ಮಲ್ಕೊಂಡಿದ್ದಾಳೆ. ತನ್ನ ತಂಗಿನ ನೋಡದೆ ಕುಸ್ತು ಹೋಗ್ತಿದ್ದಾರೆ. ಇಲ್ಲಿ ಭಾಗ್ಯ ಅವರು ತನ್ನ ತಂಗಿಯ ಈ ಪರಿಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ಟೆ, ದಯವಿಟ್ಟು ಎದೇಳು ಲಕ್ಷ್ಮಿ, ನಿನ್ನ ಜೀವನನ ಈ ರೀತಿ ಅಲ್ಲೂಲ ಕಲ್ಲೂಲ ಮಾಡಿದೆ ನಾನು, ನನ್ನಿಂದಾನೇ ನಿನ್ನ ಬದುಕು ಈ ರೀತಿ ಆಗೋಯ್ತು. ನನ್ನ ತಂಗಿ ಸಂಸಾರ ಚೆನ್ನಾಗಿರಬೇಕು, ಹಾಗೆ ಹೀಗೆ ನಿನ್ಗೆ ಒಳ್ಳೆ ಗಂಡನ ಹುಡುಕ್ತೀನಿ ಅಂತ ಹೇಳಿ, ಶ್ರೀರಾಮಚಂದ್ರನ ಹುಡುಕ್ತೀನಿ ಅಂತ ಹೇಳಿ ಎಂಥ ಗಂಡನ ಎಂಥ ಹುಡುಗನ್ನ ನಿನ್ನ ಜೊತೆ ಮದುವೆ ಮಾಡಿಸ್ಬಿಟ್ಟೆ. ಪಾದರಸದ ಥರ ಓಡಾಡ್ಕೊಂಡು ಎಷ್ಟು ಲವಲವಿಕೆಯಿಂದ ಇರ್ತಿದ್ದೆ, ಆದರೆ ಇವತ್ತು ಪ್ರಪಂಚದ ಪ್ರಜ್ಞೆನೇ ಇಲ್ಲದೆ ಈ ರೀತಿ ಮಲ್ಕೊಂಡಿದ್ಯಲ್ಲಮ್ಮ, ಎದೆಲು ಈ ಅಕ್ಕನೇ ನಿನ್ನ ಬದುಕನ್ನು ಹಾಳು ಮಾಡಿದ್ದು. ಎಂಥ ಪಾಪಿ ನಾನು, ನನ್ನ ತಂಗಿ ಬದುಕು ಈ ರೀತಿ ಆಗಿದೆ ಅಂತ ಗೊತ್ತಿದ್ರು ಕೂಡ ನನಗೆ ಗೊತ್ತೇ ಆಗಲಿಲ್ವಲ್ಲ, ಎಂಥ ಪಾಪಿ ಆಗ್ಬಿಟ್ಟೆ. ನನ್ನ ತಂಗಿ ಬದುಕೆ ಸರ್ವನಾಶ ಆಗೋಯ್ತು, ಇದಕ್ಕೆ ನಾನು ಕಾರಣ ಆಗ್ಬಿಟ್ಟೆ. ದಯವಿಟ್ಟು ಎದೇಳು ಲಕ್ಷ್ಮಿ, ನಿನ್ನ ಅಕ್ಕನ ಕ್ಷಮಿಸ್ಬಿಡು. ಜೊತೆಗೆ ನಿನ್ನ ಅಕ್ಕನ ಮೇಲೆ ನಿನ್ನ ಕೋಪ ಇರುತ್ತೆ, ಖಂಡಿತ ನಿಜ, ಆದರೆ ನೀನು ಎಂದೂ ಕೂಡ ನನ್ನ ಮೇಲೆ ಕೋಪ ಮಾಡ್ಕೊಳ್ಳಲ್ಲ ಅಂತ ಗೊತ್ತಾಯ್ದ. ನನಗೋಸ್ಕರನೇ ನೀನು ಎಲ್ಲವನ್ನೂ ಕೂಡ ಸಹಿಸ್ಕೊಂಡೋಳು ಅಂತ ನೀನು ಈ ರೀತಿ ಮಲಗಿರೋದನ್ನು ನನ್ನಿಂದ ನೋಡೋಕ್ಕಾಗ್ತಿಲ್ಲ. ದಯವಿಟ್ಟು ಎದೇಳು ಲಕ್ಷ್ಮಿ, ನಿನ್ನ ಅಕ್ಕನ ಕೆನ್ನೆಗೆ ಬಾರಿಸು ಅಂತ ಹೇಳಿ ಹೊಡಿ ಅಂತ ಹೇಳಿ ಈ ಕಡೆ ಲಕ್ಷ್ಮಿನ ಎಚ್ಚರ ಮಾಡೋಕ್ಕೆ ಭಾಗ್ಯ ಅವರು ಟ್ರೈ ಮಾಡ್ತಿದ್ದಾರೆ. ಬಟ್ ಏನೇ ಆದರೂ ಕೂಡ ಇಲ್ಲಿ ಲಕ್ಷ್ಮಿ ಎಚ್ಚರ ಆಗ್ತಾನೆ ಇಲ್ಲ. ನಂತರ ಈ ಕಡೆ ವೈಷ್ಣವ ಅದಕ್ಕೆ ದಯವಿಟ್ಟು ಕ್ಷಮಿಸಿ ಅಂದಾಗ, ನೀನು ಮಾತಾಡಬೇಡ ವೈಷ್ಣವ್, ಎಂಥ ಪಾಪಿ ನೀನು, ನನ್ನ ತಂಗಿ ಒಪ್ಪಂದದ ಮದುವೆ ಆಗೋ ಹಾಗೆ ಮಾಡಿಬಿಟ್ಟಲ್ಲ ಅಂತ ಹೇಳ್ತಿದ್ರೆ, ಇಲ್ಲ ಅದಕ್ಕೆ ನಾನು ಮದುವೆಗೆ ಮುನ್ನಾನೆ ಎಲ್ಲ ವಿಷಯ ಕೂಡ ಹೇಳಿದ್ದೆ, ಎಲ್ಲ ವಿಷಯ ಕೂಡ ಗೊತ್ತಿತ್ತು ಅವ್ರಿಗೆ ಅಂದಾಗ ಏನು ಮಾತಾಡ್ತಿದ್ಯಾ ನೀನು. ನನ್ನ ತಂಗಿ ಎಲ್ಲ ವಿಷಯ ಕೂಡ ಗೊತ್ತಿದ್ದು, ನೀನು ಕೀರ್ತಿ ಲವ್ ಮಾಡ್ತಿದ್ರಿ ಅಂತ ಗೊತ್ತಿದ್ದು ಕೂಡ ಯಾರನ್ನೋ ಪ್ರೀತಿ ಮಾಡ್ತಿರೋ ಹುಡುಗನ್ನ ಮದುವೆ ಆಗ್ಬಿಟ್ಲ. ನನ್ನ ತಂಗಿ ನನಗೆ ಲಡ್ಡು ಮಾತು ಕೊಟ್ಟಿದ್ಲು, ಮಾತನ್ನೇ ಮೀರ್ಬಿಟ್ಲ ನನ್ನ ಲಡ್ಡು ಅಂತ ಹೇಳಿ ಹಳೆಯ ದಿನನ ನೆನಪು ಮಾಡ್ಕೋತಿದ್ದಾರೆ ಭಾಗ್ಯ. ಅಂದು ಲಕ್ಷ್ಮಿ ತನ್ನ ಅಕ್ಕಂಗೆ ಮಾತು ಕೊಟ್ಟಿದ್ಲು, ಯಾವಾಗ ಒಪ್ಪಂದದ ಮದುವೆ ಆಗಬಾರ್ದು, ನಿನ್ನ ಸಂಸಾರ ನಂತರ ಆಗಬಾರ್ದು ಅಂತ ಹೇಳಿ ಈ ಕಡೆ ಭಾಗ್ಯ ಯಾವುದೇ ಕಾರಣಕ್ಕೂ ನೀನು ಇಷ್ಟಪಟ್ಟು ಮದುವೆ ಆಗಬೇಕೇ ಹೊರತು ಮನಸ್ಸು ಇಚ್ಛೆ ಒಪ್ಪಂದಕ್ಕೆ ಕಟ್ಟುಬಿದ್ದು ನೀನು ಮದುವೆ ಆಗಬಾರ್ದು ಅಂತ ಮಾತು ತಗೊಂಡಿದ್ರು. ಲಕ್ಷ್ಮಿ ಕೂಡ ಮಾತು ಕೊಟ್ಟಿದ್ಲು, ಆದರೆ ಇಂದು ಆ ಮಾತನ್ನು ಮೀರಿರೋದು ಭಾಗ್ಯಗೆ ಗೊತ್ತಾಗ್ತದೆ. ಹಾಗಾಗಿ ನನ್ನ ತಂಗಿ ಒಪ್ಪಂದದ ಮದುವೆ ಆಗೋದಿಲ್ಲ ಅಂತ ಹೇಳಿದ್ಲು, ಆದರೂ ಲಡ್ಡು ಒಪ್ಪಂದದ ಮದುವೆ ಆಗ್ಬಿಟ್ಲ. ಈ ಅಕ್ಕಂಗೆ ನೋವಾಗುತ್ತೆ ಅನ್ನೋ ಕಾರಣಕ್ಕೆ ಮದುವೆ ಆಗ್ಬಿಟ್ಲ ಅಂತ ಹೇಳಿ ಕುಸ್ತು ಹೋಗ್ತಿದ್ದಾರೆ ಈ ಕಡೆ ಭಾಗ್ಯ. ನಂತರ ದಯವಿಟ್ಟು ನಾನು ಅವ್ರನ್ನ ಎಂದೂ ಕೂಡ ನೋವಾಗೋ ಹಾಗೆ ನಡ್ಕೊಂಡಿಲ್ಲ, ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಮಾತನ್ನು ನಂಬಿ, ಅವ್ರ ಮನಸ್ಸಿಗೆ ನೋವು ಮಾಡೋದಿಲ್ಲ ನಾನು ಅಂದಾಗ ಹೇಗೆ ನಿನ್ನ ಮಾತನ್ನು ನಂಬೋದು ನಾನು? ಇಷ್ಟೆಲ್ಲ ಮಾಡಿದ್ಯಾ ನೀನು, ನಿನ್ನ ಮಾತನ್ನು ನಂಬೇಕಾ ನಾನು? ಮೋಸ ಮಾಡಿದ್ರಿ ನೀವು ಎಲ್ಲರೂ ಕೂಡ ಅಂತಿದ್ರೆ ದಯವಿಟ್ಟು ಅದಕ್ಕೆ ನಾನು ಲಕ್ಷ್ಮಿನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ. ನಾನು ಗಂಡ, ಅವ್ರು ನನ್ನ ಹೆಂಡತಿನ ನಾನು ಉಳಿಸ್ಕೋತೀನಿ. ಅವನ್ನ ಯಾವುದೇ ಕಾರಣಕ್ಕೂ ನನ್ನಿಂದ ದೂರ ಹೋಗೋ ರೀತಿ ಮಾಡುವುದಿಲ್ಲ ನಾನು ಅಂತ ಹೇಳಿ ಲಕ್ಷ್ಮಿ ಕೈ ಇಟ್ಕೋತಾರೆ. ಆದರೆ ಲಕ್ಷ್ಮಿ ಕೂಡ ಬಿಗಿಯಾಗಿ ವೈಷ್ಣವ್ ಕೈ ಇಟ್ಕೋತಾರೆ. ತಕ್ಷಣ ಇಲ್ಲಿ ವೈಷ್ಣವ್ಗೆ ಗೊತ್ತಾಗ್ಬಿಡುತ್ತೆ ಲಕ್ಷ್ಮಿ ತನ್ನ ಕೈನ ಬಿಗಿಯಾಗಿ ಇಟ್ಕೊಂಡಿದ್ದಾಳೆ ಅಂತ. ಅದಕ್ಕೋಸ್ಕರ ಅದಕ್ಕೆ ನೋಡಿ ಲಕ್ಷ್ಮಿ ನನ್ನ ಕೈನ ಬಿಗಿಯಾಗಿ ಇಟ್ಕೊಂಡಿದ್ದಾರೆ ಅಂದ ತಕ್ಷಣ ಲಡ್ಡು ಎದೆಳು ಲಡ್ಡು ಅಂತ ಖುಷಿ ಪಡ್ತಿದ್ದಾರೆ. ಅಷ್ಟರಲ್ಲಿ ವೈಷ್ಣವ್ ಡಾಕ್ಟರ್ ಅಂತ ಕರೀತಾರೆ. ಡಾಕ್ಟರ್ ಬರ್ತದಾಗೆ ಲಕ್ಷ್ಮಿ ಅವ್ರು ನನ್ನ ಕೈನ ಬಿಗಿಯಾಗಿ ಇಟ್ಕೊಂಡಿದ್ದಾರೆ ಅಂದಾಗ, ಇದೆಲ್ಲ ಇಂಥ ಪರಿಸ್ಥಿತಿಯಲ್ಲಿ ಕಾಮನ್, ಆ ರೀತಿ ಏನಿಲ್ಲ. ಅವ್ರಿಗೆ ನಿಮ್ಮ ಎಲ್ಲ ಮಾತುಗಳು ಕೂಡ ಕೇಳಿಸ್ತಿರುತ್ತಲ್ವ, ಆದರೆ ಅವ್ರಿಗೆ ರೆಸ್ಪಾಂಡ್ ಮಾಡೋಕೆ ಆಗ್ತಿರೋದಿಲ್ಲ, ಹಾಗಾಗಿ ಈ ರೀತಿ ಬಿಹೇವ್ ಮಾಡ್ತಾರೆ ಅಂದಾಗ, ಹಾಗಿದ್ರೆ ಅವ್ರಿಗೆ ನಮ್ಮ ಎಲ್ಲ ಮಾತುಗಳು ಕೂಡ ಕೇಳಿಸ್ತಿದ್ಯಾ ಅಂತ ವೈಷ್ಣವ್ ಮತ್ತು ಭಾಗ್ಯ ಕೇಳಿದಕ್ಕೆ, ಹೌದು ಅವ್ರಿಗೆ ನಿಮ್ಗೆ ಎಲ್ಲ ಮಾತುಗಳು ಕೂಡ ಕೇಳಿಸ್ತದೆ, ಬಟ್ ಅವ್ರಿಗೆ ರಿಯಾಕ್ಟ್ ಮಾಡೋಕೆ ಆಗ್ತಿಲ್ಲ ಅಷ್ಟೇ ಅಂತ ಹೇಳ್ತಾರೆ. ಯಾವಾಗ ನನ್ನ ಲಡ್ಡು ಎಚ್ಚರ ಆಗ್ತಾಳೆ ಡಾಕ್ಟರ್ ಅಂತ ಭಾಗ್ಯ ಕೇಳಿದಕ್ಕೆ, ಅದೆಲ್ಲ ಅವ್ರ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವಾಗ ಆಗ್ತಾರೆ, ಎಚ್ಚರ ಆಗ್ತಾರೆ, ಇನ್ನು ಸ್ವಲ್ಪ ದಿನಕ್ಕೆ ಆಗ್ಬೋದು, ಇವತ್ತೇ ಆಗ್ಬೋದು, ಅಥವಾ ಆಗದೇನೆ ಕೂಡ ಇರಬಹುದು. ತುಂಬ ಕೇಸಸ್ಗಳಿಗೂ ಕೂಡ ಆ ರೀತಿ ಇದೆ ಅಂತ ತಕ್ಷಣ ಇಲ್ಲ. ಲಕ್ಷ್ಮಿಯವರು ಆ ರೀತಿ ಆಗೋದಕ್ಕೆ ನಾನು ಬಿಡೋದಿಲ್ಲ. ಲಕ್ಷ್ಮಿಯವರು ಎಚ್ಚರ ಆಗಬೇಕು, ಅವ್ರು ಈ ರೀತಿ ಪ್ರಜ್ಞೆಯಲ್ಲಿ ಇರೋದಕ್ಕೆ ನಾನು ಬಿಡೋದಿಲ್ಲ. ನನ್ನ ಹೆಂಡತಿನ ನಾನು ಉಳಿಸ್ಕೋತೀನಿ ಅಂತ ಹೇಳಿ ವೈಷ್ಣವ್ ಅಲ್ಲಿಂದ ಹೊರಟ್ಬಿಡ್ತಾನೆ. ಆದರೆ ಭಾಗ್ಯ ತನ್ನ ತಂಗಿಗೆ ಆಗಿರ್ತಕ್ಕಂಥ ಈ ಒಂದು ಪರಿಸ್ಥಿತಿನ ನೋಡಿ ಹಾಗೆ ಕುಸ್ತು ಹೋಗ್ತಾ ಇದ್ದಾರೆ. ನಂತರ ಇಲ್ಲಿ ವೈಷ್ಣವ್ ಅಜ್ಜಿ ಮತ್ತು ಗಂಗಕ್ಕನ ಜೊತೆ ಇಬ್ಬರ ಜೊತೆ ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ. ನಂತರ ಇಲ್ಲಿ ಕೀರ್ತಿ ತುಂಬಾ ಕಣ್ಣೀರು ಹಾಕ್ತಿದ್ದಾಳೆ. ಮಾಮ್, ವೈಷ್ಣವ್ ನನ್ನ ಮಾತನ್ನು ನಂಬ್ತಿಲ್ಲ ಮಾಮ್, ಯಾರು ಕೂಡ ನನ್ನ ಮಾತನ್ನು ನಂಬ್ತಿಲ್ಲ ಅಂತಿದ್ರೆ ನಾನು ಹೇಳಲಿಲ್ವಾ? ಯಾರು ಕೂಡ ನಿನ್ನ ಮಾತನ್ನು ನಂಬ್ತಿಲ್ಲಮ್ಮ, ಅದಕ್ಕೆ ಹೇಳಿದ್ದು ಕಾವೇರಿ ಮಾತನ್ನು ನಂಬೇಡ ಅಂತ. ಆದರೆ ಇವತ್ತು ಏನಾಯಿತು ನೋಡು, ನಿನ್ನ ಹಳ್ಳನ ನೀನೇ ತೋಡ್ಕೊಂಡೆ. ಇವತ್ತು ವೈಷ್ಣವಿನ ಮಾತನ್ನು ನಂಬ್ತಿಲ್ಲ, ಅದಕ್ಕೆ ನೀನು ಪ್ರೂಫ್ ತೊಗೊಂಡು ಬರಬೇಕು. ಯಾವುದೇ ರೀತಿ ಸಾಕ್ಷಿ ಇಲ್ಲದೆ ಯಾರೂ ನಿನ್ನ ಮಾತನ್ನು ನಂಬೋದಿಲ್ಲ.
ಆ ಕಾವೇರಿ ಏನು ಮಾಡಿದ್ಲು ಅಂತ ನೋಡಿದ್ಯಾ? ಎಷ್ಟು ಬಾರಿ ಹೇಳ್ದೆ ಆ ಕಾವೇರಿನ ನಂಬೇಡ, ಉಸಿರು ಬಳ್ಳಿ ಅವಳು ಬೇಕಂದಂಗೆ ಬಣ್ಣ ಬದಲಾಯಿಸ್ತಾಳೆ ಅಂತ. ಆದರೆ ನೀನು ಅವಳು ಮಾತನ್ನು ನಂಬ್ದೆ. ಆದರೆ ಅವಳು ನಿನ್ನ ತನ್ನ ಆಟಕ್ಕೆ ಕುರಿ ಥರ ಯೂಸ್ ಮಾಡಿಕೊಂಡು ಬಲಿ ಕೊಟ್ಟು ತನ್ನ ಪಾಡಿಗೆ ತನ್ನ ಮುಂದೆ ಹೋಗ್ಬಿಟ್ಲು ಅಂತ ಹೇಳ್ತಿದ್ದಾರೆ. ಜೊತೆಗೆ ಈ ಕಡೆ ನೀನು ಒಳಗಡೆ ಹೋಗಿ ಎಲ್ಲ ವಿಷಯ ಹೇಳಿ ಗೊತ್ತಾಗತ್ತೆ ಎಲ್ಲ ಅಂತ ಅನ್ಕೊಂಡೆ. ಆದರೆ ಯಾರು ಕೂಡ ನಿನ್ನ ಮಾತನ್ನ ನಂಬೋ ಪರಿಸ್ಥಿತಿಲೇ ಇಲ್ಲ. ಎಲ್ಲರೂ ನಿನ್ನ ಕೊಲೆಗಾರ್ತಿ ಅಂತ ಹೇಳ್ತಿದ್ದಾರೆ ಅಂತ. ಇಲ್ಲ ಮಾಮ್, ನಾನು ಕೊಲೆ ಮಾಡಿಲ್ಲ ಮಾಮ್ ಅಂತ ಹುಚ್ಚಿ ಥರ ಆಡ್ತಿದ್ದಾಳೆ ಕೀರ್ತಿ. ದಯವಿಟ್ಟು ಸಮಾಧಾನ ಮಾಡ್ಕೊಬಾ. ಅಲ್ಲೆಲ್ಲ ಆ ರೀತಿ ಮಾತಾಡ್ತಿದ್ರೆ ನನ್ನ ಮನಸ್ಸಿಗೆ ಎಷ್ಟು ಕಾಸಿ ಆಗ್ತಿತ್ತು ಗೊತ್ತಾ ಅಂದಾಗ, ಪ್ಲೀಸ್ ಮಾಮ್ ನನ್ನಿಂದಾಗಿ ನಿನ್ನ ಮನಸ್ಸಿಗೆ ಎಷ್ಟೆಲ್ಲ ನೋವು ಆಗ್ತಿದೆ, ದಯವಿಟ್ಟು ಕ್ಷಮಿಸ್ಬಿಡುವ ಅಂದಾಗ, ನೋಡು ಕೀರ್ತಿ ಮೊದಲು ಹೋಗಿ ಆ ಕಾವೇರಿನ ಯಾಕೆ ರೀತಿ ಮಾಡಿದೆ ಅಂತ ಹೋಗಿ ಪ್ರಶ್ನೆ ಮಾಡು ಅಂದಾಗ, ಇಲ್ಲ ಮಾಮ್ ಯಾರು ಹೇಳಬೇಕೋ ಅವ್ರು ಹೇಳಿದ್ರೆ ಎಲ್ವ ಕೂಡ ಗೊತ್ತಾಗತ್ತೆ ಅಂತ ಕೀರ್ತಿ ಕೂಡ ಹೇಳ್ತಾಳೆ. ಇದೆಲ್ಲ ಆಗೋದ್ರ ಜೊತೆಗೆ ಆ ಕಡೆ ವೈಷ್ಣು, ನಾ ಪೂಜೆ ಮಾಡಬೇಡಪ್ಪ ದಯವಿಟ್ಟು, ಇದು ಯಾವುದು ಕೂಡ ನಿನಗೆ ಬರುವುದಿಲ್ಲ, ಯಾಕಂದರೆ ಇದು ಯಾವುದು ಕೂಡ ನಿನಗೆ ಅಭ್ಯಾಸ ಇಲ್ಲ. ಕೆಲವೊಬ್ರು ಮಾಡ್ತಾರೆ, ಬಟ್ ಅದು ನಿನ್ನಿಂದ ತುಂಬಾ ಕಷ್ಟ ಆಗುತ್ತೆ. ಇದು ಅಂತಿಂತ ಪೂಜೆ ಅಲ್ಲ, ತುಂಬಾ ಕಠಿಣ ವ್ರತ ಅಂತ ಅಜ್ಜಿ ಹೇಳ್ತಿದ್ದಾರೆ. ಈ ಕಡೆ ಗಂಗಕ್ಕ ಕೂಡ, ಹೌದು ಅಣ್ಣ ದಯವಿಟ್ಟು ಬೇಡ ಅಣ್ಣ, ಇದು ತುಂಬಾ ಕಠಿಣ, ನನ್ನ ಗಂಡ ಕೂಡ ಮಾಡ್ತೀನಿ ಅಂತ ಹೇಳಿದರು. ಬಟ್ ಅವರಿಂದ ಆಗಲೇ ಇಲ್ಲ. ನೋಡು ಅಣ್ಣ, ಏನೋ ಒಂದು ಉಳಿಸೇವೆ ಗೆಲ್ಸೇವೆ ಆಗಿದ್ರೆ ಏನೋ ಮಾಡಬಹುದಿತ್ತು. ಆದರೆ ಇದು ಅಂತಿಂತ ಪೂಜೆ ಅಲ್ಲ, ತುಂಬಾ ಕಠಿಣ. ಈ ಪೂಜೆ ಮಾಡೋದು ಅಷ್ಟು ಸುಲಭ ಅಲ್ಲ. ಒಂದು ಪಕ್ಷ ಈ ಪೂಜೆ ಏನಾದರೂ ಮಾಡದೆ ಅರ್ಧಕ್ಕೆ ನಿಲ್ಲಿಸ್ಬಿಟ್ರೆ, ನೀವು ಯಾರಿಗೋಸ್ಕರ ಪೂಜೆ ಮಾಡ್ತಿದ್ರೋ ಅವ್ರಿಗೆ ತುಂಬಾ ಕಷ್ಟ ಆಗ್ಬಿಡ್ತಾಣ ಅಂತ ಹೇಳ್ತಿದ್ರೆ, ಯಾಕೆ ರೀತಿ ನನ್ನನ್ನು ಕುಗ್ಗಿಸ್ತಿದ್ದೀರ? ನಾನು ಪೂಜೆ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಕೂಡ ನಾನು ಹೆದರಿ ಹಿಂಜರಿಯೋದಿಲ್ಲ ಅಂತ ಹೇಳ್ತಿದ್ದಾರೆ. 21 ಸಲ ಕಲ್ಯಾಣಿಗೆ ಮುಳುಗಿ ಅರ್ಶಿನ ಹಚ್ಕೊಂಡು ಬಂದು ಮತ್ತೆ 21 ಸಲ ಮೇಲೆ ಕೆಳಗೆ ಮುಳುಗಿ ಎದ್ದು ಬಂದು 21 ಬೆಂಕಿನ ತುಂಬಿಸಿ ಅಭಿಷೇಕ ಮಾಡ್ಬೇಕಣ ಅಂತ ಗಂಗಕ್ಕ ಹೇಳ್ತಿದ್ರೆ, ಈ ಕಡೆ ಪರವಾಗಿಲ್ಲ ನಾನು ಮಾಡ್ತೀನಿ, ಎಷ್ಟೇ ಕಠಿಣ ವ್ರತ ಆದರೂ ಮಾಡ್ತೀನಿ. ಲಕ್ಷ್ಮಿಯವರು ನನಗೋಸ್ಕರ ಎಷ್ಟು ವ್ರತ ಮಾಡಿಲ್ಲ, ನನ್ನ ಜೀವ ಉಳಿಸೋದಕ್ಕೋಸ್ಕರ ಅಂತ ಹೇಳಿ ಹಳೆ ದಿನಗಳಲ್ಲಿ ಲಕ್ಷ್ಮಿಗೆ ಈ ರೀತಿ ಎಲ್ಲ ಮಾಡಬೇಕಾ ಅಂತ ಕೇಳಿದ್ದು. ವ್ರತನ ಮಾಡಿ ನಾನು ಉಳಿಸ್ಕೋಬೇಕಾ ಅಂದಾಗ, ನನ್ನ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ನಾನು ಏನು ಬೇಕಿದ್ರು ಮಾಡ್ತೀನಿ, ಜೀವನ ಆದರೂ ಪಣಕ್ಕಿಟ್ಟು ನಿಮ್ಮನ್ನು ನಾನು ಉಳಿಸ್ಕೋತೀನಿ ಅಂತ ಲಕ್ಷ್ಮಿ ಹೇಳಿ. ಜೊತೆಗೆ ನೀವು ಮಾಡೋದಿಲ್ವಾ ಅಂತ ಕೇಳಿದಾಗ, ಅಯ್ಯಪ್ಪ ನಾನಂತೂ ಆ ರೀತಿ ಎಲ್ಲ ವ್ರತ ಮಾಡೋದಿಲ್ಲ ಅಂತ ಹೇಳಿದ ಮಾತು ಎಲ್ಲವೂ ಕೂಡ ನೆನಪಾಗುತ್ತೆ. ನಂತರ ನೀವು ಮಾಡ್ತಿರೋ ಬಿಡ್ತಿರೋ, ಆದರೆ ನನ್ನ ಗಂಡನ ಉಳಿಸ್ಕೊಳ್ಳೋಕೆ ನಾನು ಮಾಡ್ತೀನಿ. ನನ್ನ ಅಕ್ಕ ಈ ರೀತಿ ಸತ್ಯ ಸಾವಿತ್ರಿ ಕಥೆ ಹೇಳ್ಬೇಕಾದ್ರೆ ಇದೆಲ್ಲ ಸಾಧ್ಯನಾ ಅನ್ಕೋತಿದ್ದೆ. ಆದರೆ ಸಂಸಾರ ಬಂಧನಕ್ಕೆ ಸಿಕ್ಕಿ ಮದುವೆ ಆದಮೇಲೆ ಪ್ರೀತಿ ಆಗತ್ತಲ್ವ, ಆಗ ಇದೆಲ್ಲವೂ ಕೂಡ ಸಾಧ್ಯ ಅನ್ನೋದು ನಂಗೆ ಅರ್ಥ ಆಗಿದೆ ಅಂತ ಲಕ್ಷ್ಮಿ ಹೇಳಿದೆ. ಎಲ್ಲ ಮಾತುಗಳನ್ನ ಕೂಡ ವೈಷ್ಣವ್ ನೆನಪು ಮಾಡ್ಕೋತಾನೆ. ನಂತರ ಇಲ್ಲಿ ತಾನು ಪೂಜೆ ಮಾಡೋದಕ್ಕೆ ಮುಂದಾಗ್ತಿದ್ದಾನೆ. ಎಲ್ಲ ವ್ರತನ ಕಂಪ್ಲೀಟ್ ಮಾಡಿ ಪ್ರಸಾದನ ತಗೊಂಡು ಹೋಗಿ ನನ್ನ ಲಕ್ಷ್ಮಿನ ಉಳಿಸ್ಕೋತೀನಿ ಅಂತ ದೇವ್ ಮೇಲೆ ನಂಬಿಕೆ ಇಟ್ಟಿದ್ದಾನೆ ವೈಷ್ಣವ್. ನಂತರ ಇಲ್ಲಿ ಕೀರ್ತಿ ಕಾರುಣ್ಯ ಅವ್ರ ಜೊತೆ ಮತ್ತೆ ಹಾಸ್ಪಿಟಲ್ಗೆ ಬರ್ತಾರೆ. ಕಾರುಣ್ಯ ಅವ್ರು ಬೇಡ ಅಂದರೂ ಕೂಡ ಇಲ್ಲಿ ನಾನು ಒಳಗಡೆ ಹೋಗ್ತೀನಿ, ಲಕ್ಷ್ಮಿ ಎಚ್ಚರ ಆದರೆ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಒಳಗಡೆ ಹೋಗ್ತಾಳೆ. ಲಕ್ಷ್ಮಿಯಲ್ಲಿರ್ತಾರೆ. ಭಾಗ್ಯ ಒಳಗಡೆ ಜ್ಯೂಸ್ ಮಾಡ್ತಿರ್ತಾರೆ. ಈ ಕಡೆ ಲಕ್ಷ್ಮಿ, ದಯವಿಟ್ಟು ಎದೇಳು ಲಕ್ಷ್ಮಿ, ಯಾರೂ ಕೂಡ ನನ್ನ ಮಾತನ್ನ ನಂಬ್ತಿಲ್ಲ, ನನಗೆ ನಿನ್ನನ್ನು ಇಂಥ ಪರಿಸ್ಥಿತಿಲಿ ನೋಡೋಕ್ಕಾಗ್ತಿಲ್ಲ, ಎಲ್ಲರೂ ಕೂಡ ನನ್ನ ಕೊಲೆಗಾರ್ತಿ ಅಂತಿದ್ದಾರೆ, ನಾನಂಥ ಕೆಲಸ ಮಾಡಿಲ್ಲ ಅನ್ನೋದು ನಿನಗೆ ಮಾತ್ರ ಗೊತ್ತಿರೋದು ಲಕ್ಷ್ಮಿ, ದಯವಿಟ್ಟು ಎದೇಳು ಲಕ್ಷ್ಮಿ ಅಂತ ಹೇಳ್ತಿದ್ರೆ ಈ ಮಾತನ್ನ ಕೇಳಿಸ್ಕೊಂಡ್ಬಿಡ್ತಾರೆ. ಭಾಗ್ಯ ತಕ್ಷಣ ರೆಬಲ್ ಆಗ್ತಾರೆ, ಕೋಪ ಮಾಡಿಕೊಂಡು ಬಂದೇ ಬಿಡ್ತಾರೆ. ಇವಾಗ ಬಂದು ಎಚ್ಚರ ಆಗು, ಈ ರೀತಿ ನೋಡೋಕ್ಕಾಗ್ತಿಲ್ಲ ಅಂದರೆ ಏನರ್ಥ, ಮಾಡಬೇಕಿದ್ರೆ ಪ್ರಜ್ಞೆ ಇರಬೇಕಿತ್ತಲ್ವ ಅಂತ ಹೇಳ್ತಿದ್ರೆ, ಪ್ಲೀಸ್ ಅಕ್ಕ ದಯವಿಟ್ಟು ನಾನು ಇಂಥ ಕೆಲಸ ಮಾಡಿಲ್ಲ, ದಯವಿಟ್ಟು ಈ ರೀತಿ ನನ್ನ ಬಗ್ಗೆ ಮಾತಾಡಬೇಡಿ, ನಾನು ಎಂದೂ ಕೂಡ ಅವಳಿಗೆ ಕೆಟ್ಟದ್ದು ಬಯಸ್ತವಳಲ್ಲ, ಅವಳು ಚೆನ್ನಾಗಿರ್ಬೇಕು ಅಂತಾನೆ ಅನ್ಕೊಂಡಿದ್ದು ಅಂತಾಗ ಮತ್ಯಾಕೆ ಗಂಡ ಹೆಂಡತಿ ನಡುವೆ ಮತ್ತೆ ಬಂದಿದ್ದು, ನೀನೇ ಮದುವೆ ಮಾಡಿಸ್ದೆ ಅಲ್ವಾ, ವೈಷ್ಣವ್ದು ಮತ್ತೆ ಲಕ್ಷ್ಮಿದು ಇವಾಗ ಯಾಕೆ ಬಂದಿದ್ಯಾ? ನನ್ನ ತಂಗಿ ಕಿರಾಣಿ ಅಂಗಡಿಲಿ ಕೆಲಸ ಮಾಡ್ತಿದ್ದವಳು, ಅವಳಿಗೆ ಇನ್ಯಾರು ಶತ್ರು ಇರ್ತಾರೆ ನಿನ್ನ ಬಿಟ್ಟು ಅಂತ ಭಾಗ್ಯ ಹೇಳ್ತಿದ್ರೆ, ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದೆ ಹಿಂಬದಿಯಿಂದನೇ ಶತ್ರು ಇರ್ತಾರೆ ಅಕ್ಕ, ನಮ್ಗೆ ಗೊತ್ತಾಗೋದಿಲ್ಲ ಅಷ್ಟೇ, ಕಾಣದ ಕೈಗಳು ಅಂದಾಗ ಯಾರಿರೋಕ್ಕೆ ಸಾಧ್ಯ? ಆ ರೀತಿ ಯಾರು ಕೂಡ ಇರೋಕ್ಕೆ ಸಾಧ್ಯವೇ ಇಲ್ಲ. ನನ್ನ ಲಕ್ಷ್ಮಿಗೆ ಯಾರು ಕೂಡ ಶತ್ರುಗಳೇ ಇಲ್ಲ ಅಂತ ಹೇಳ್ತಿದ್ದಾರೆ ಭಾಗ್ಯ. ಆದರೆ ಇಲ್ಲಿ ಕೀರ್ತಿ ಅಮ್ಮ ಹೇಳಿದ ಮಾತನ್ನ ನೆನಪು ಮಾಡ್ಕೊತಿದ್ದಾಳೆ. ಕಾವೇರಿ ಏನು ಎಂತು ಯಾಕೆ ರೀತಿ ಮಾಡಿದ್ಲು ಅನ್ನೋದನ್ನ ಅವಳ ಹತ್ರ ಹೋಗಿ ಕೇಳು ಅನ್ನೋದನ್ನ. ಹಾಗಿದ್ರೆ ಇಲ್ಲಿ ಕಾವೇರಿ ಆಂಟಿನೇ ಇದನ್ನೆಲ್ಲ ಮಾಡಿದ್ದು ಅನ್ನೋ ಸತ್ಯನ ಭಾಗ್ಯಗೆ ಹೇಳುವ ಚಾನ್ಸಸ್ ತುಂಬಾನೇ ಇದೆ. ಕತೆ ಯಾಕೋ ಅಂತ್ಯ ಆಗೋದ್ರತ್ತ ಸಾಕ್ತಿದೆ ಅಂತ ಅನ್ನಿಸ್ತದೆ. ಒಂದು ಹೊಸ ಸೀರಿಯಲ್ ಬರ್ತದೆ, ಬಟ್ ಕತೆ ಅಂತ್ಯ ಆಗ್ತಿರೋದು ಇದ ಅಥವಾ ಬೇರೆದ ಅನ್ನೋದನ್ನ ಕಾದ್ ನೋಡ್ಬೇಕಾಗ್ದ. ಯಾಕೋ ಎಲ್ಲ ಸತ್ಯ ಕೂಡ ರಿವೀಲ್ ಆಗ್ತಿದೆ. ಒಮ್ಮೆ ಕೀರ್ತಿ ಏನಾದರೂ ಕಾವೇರಿ ಮುಖನ ಬಯಲು ಮಾಡಿದ್ರೆ ಈ ಕತೆ ಕೂಡ ಅಂತ್ಯ ಆಗೋದು ಶತಸಿದ್ಧವಾದ ಮಾತು ಅನ್ಸುತ್ತೆ. ಏನು ಕೀರ್ತಿ ಭಾಗ್ಯಗೆ ಎಲ್ಲ ಸತ್ಯ ಹೇಳ್ತಾಳೆ, ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಒಂದು ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಮರಿಬೇಡಿ.